ಸಿದ್ದರಾಮಯ್ಯ ಹೇಳಿದ್ದು ಉಲ್ಟಾ ಆಗುತ್ತೆ, ಅವರ ಬಾಯಲ್ಲಿ ಉಲ್ಟಾ ಮಚ್ಚೆ ಇದೆ ಅಂತ ಸಿಟಿ ರವಿ ವ್ಯಂಗ್ಯವಾಡಿದ್ದಾರೆ. ಶೀಘ್ರದಲ್ಲೇ ಬಿಜೆಪಿ ಸರ್ಕಾರ ಪತನವಾಗುತ್ತೆ ಅಂತ ಹೇಳೋದಕ್ಕೆ ಸಿದ್ದರಾಮಯ್ಯ ಏನ್ ಕಾಲಜ್ಞಾನಿನ? ಅಪ್ನಾಣೆ ಮೋದಿ ಪ್ರಧಾನಿ ಆಗಲ್ಲ ಅಂತ ಇದ್ರು, ಮೋದಿ 2 ಸಲ ಪ್ರಧಾನಿ ಆದ್ರು. ಸಿದ್ದರಾಮಯ್ಯ ಏನ್ ಹೇಳ್ತಾರೋ ಅದು ಉಲ್ಟಾ ಆಗುತ್ತೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಕಾಲಜ್ಞಾನಿನ ಸಿದ್ದರಾಮಯ್ಯನವರು ಅಪ್ಪನಾಣೆ ಮೋದಿ ಪ್ರಧಾನ ಮಂತ್ರಿ ಆಗಲ್ಲ ಅಂತ ಹೇಳಿದ್ರು. ಮೋದಿ ಅವರು ಪ್ರಧಾನ ಮಂತ್ರಿ 2 ಸರಿ ಆದ್ರು. ಅವ್ರು ಹೇಳಿದ್ದೇನಂತ ಅಪ್ಪನಾಣೆ ಆಗಲ್ಲ ಅಂತ ಹೇಳಿದ್ರು. ಆದ್ರೆ ಇಲ್ವೋ, ಅವ್ರು ಏನ್ ಹೇಳ್ತಾರೋ ಅದು ಉಲ್ಟಾ ಆಗತ್ತೆ. ನಾನು ಮತ್ತೆ ಅಧಿಕಾರಕ್ಕೆ ಬಂದೇ ಬರ್ತೀನಿ ಅಂತ ಹೇಳಿದ್ರು. ಬಂದ್ರ ಬಿಜೆಪಿ ಉಳಿಯಲ್ಲ ಅಂತ ಹೇಳಿದ್ರೆ ಈ ಯಾವುದಿನೂ ಮುಗಿಸಿ ಮುಂದಿನ 5 ವರ್ಷಕ್ಕೂ ಅಧಿಕಾರಕ್ಕೆ ಬರುತ್ತೆ. ಹಾಗಾಗಿ ಕೆಲವರು ಬಾಯಿನಲ್ಲಿ ನಾಲ್ಗೆನಲ್ಲಿ ಮಚ್ಚೆ ಇರುತ್ತೆ ಅಂತ ಹೇಳ್ತಾರೆ. ಅವ್ರು ಹೇಳಿದ್ ನಡೆಯುತ್ತೆ ಅಂತ ಹೇಳಕ್ಕೆ ಮಚ್ಚೆ ಇರುತ್ತೆ ಅಂತ ಹೇಳ್ತಾರೆ. ಏನು ಸಿದ್ದರಾಮಯ್ಯನವ್ರು ಹೇಳ್ತಾರೋ ಅದಕ್ಕೆ ಉಲ್ಟಾ ಆಗುತ್ತೆ, ಅದು ಅವ್ರ ಬಾಯಲ್ಲಿ ಉಲ್ಟಾ ಮಚ್ಚೆ, ಹಂಗಾಗತ್ತೆ. ಈ ದಾಳಿ ಬಳಿಕ ಫಸ್ಟ್ ಟೈಮ್ ಜಮೀರ್ ಮನೆಗೆ ಸಿದ್ದರಾಮಯ್ಯ ಭೇಟಿಯನ್ನ ಕೊಟ್ಟಿದ್ರು. ಜಮೀರ್ ಮನೆಯಲ್ಲಿ ಏರ್ಪಡಿಸಿದಂತ ಭೂರಿ ಭೋಜನ ಸ್ವೀಕರಿಸಿದಂತ ಸಿದ್ದರಾಮಯ್ಯ ಕೆಲ ಕಾಲ ಮಹತ್ವದ ಚರ್ಚೆಯನ್ನ ನಡೆಸಿದ್ರು. ಈ ಮನೆ ಕಟ್ಟಿದ್ದು ಐಎಂಎ ಹಣದಿಂದ ಅಂತ ಅಪಪ್ರಚಾರ ಆಗ್ತಾ ಇದೆ ಸರ್. ಐಎಂಎ ಕೇಸ್ನಲ್ಲಿ ನನ್ನ ಪಾತ್ರ ಏನೂ ಇಲ್ಲ, ನನ್ನ ಬಗ್ಗೆ ತಪ್ಪು ತಿಳ್ಕೋಬೇಡಿ ಅಂತ ಸಿದ್ದರಾಮಯ್ಯ ಮುಂದೆ ಜಮೀರ್ ಹೇಳಿದ್ದಾರೆ. ಇದಕ್ಕೆ ಸಿದ್ದು ಸಹ ಸಮಾಧಾನ ಮಾಡಿದ್ದಾರಂತೆ. ಪ್ರವೇಶಕ್ಕೆ ಬರಕ್ಕಾಗಿರ್ಲಿಲ್ಲ, ಕರೀತಾ ಇದ್ದ ಜಮೀರು. ಆಮೇಲೆ ನಾನು ಬರ್ತೀನಪ್ಪ ಅಂತ ಹೇಳಿದ್ದೆ. ಆಮೇಲೆ ಮೊನ್ನೆ ಊಟಕ್ಕೆ ಬರಕ್ ಕೇಳ್ದ, ಹಾಗಾಗಿ ಬಂದಿದ್ದೀನಿ. ಅದಕ್ಕೆಲ್ಲ ಅವರ ಅಡ್ವೊಕೇಟ್ ಇದ್ದಾರೆ, ಅವರ ಅಕೌಂಟೆಂಟ್ ಇದ್ದಾರೆ, ಅವ್ರು ಕೊಡ್ತಾರೆ. ಇಲ್ಲಪ್ಪ, ನಮ್ಮ ಪಾರ್ಟಿ ಬಗ್ಗೆ ಮಾತಾಡಿ ಗೃಹ ಪ್ರವೇಶಕ್ಕೆ ಬರಕ್ಕಾಗಿರ್ಲಿಲ್ಲ. ಜಾರಕಿಹೊಳಿ ಸಹೋದರರು ಪ್ರತಿ ಬಾರಿ ಸಚಿವರಾಗಬೇಕೆಂದಿಲ್ಲ, ಅಲ್ಲದೆ ಸಂಪುಟದಲ್ಲಿ ಸ್ಥಾನ ಸಿಗಬೇಕು ಅಂತ ಸಂವಿಧಾನದಲ್ಲೂ ಕೂಡ ಬರೆದಿಲ್ಲ ಅಂತ ಬೆಳಗಾವಿಯ ಅಥಣಿಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇನ್ನು ರಮೇಶ್ ಜಾರಕಿಹೊಳಿಗೆ ಬಿಜೆಪಿ ಏನನ್ನ ತೋರಿಸಬೇಕಿತ್ತು ಅದನ್ನ ಅವರಿಗೆ ತೋರಿಸಿದ್ದಾರೆ ಅಂತ ವ್ಯಂಗ್ಯವಾಡಿದರು. ಅವ್ರನ್ನ ಹೊಗಳತಾರ, ಅವ್ರ ಪ್ರೀತಿ ಮಾಡತಾರ, ಈಗ ಹೆಂಗ್ ಓಡಿಸಾಡತಾರ ಅದು ಗೊತ್ತಿದಿಲ್ಲ. ಅವ್ರು ದಿಲ್ಲಿಂದ ಬೆಂಗಳೂರಿಂದ ಗೋಕಾಕ್ ಓಡಾಡ್ತಾರಲ್ಲ, ಅದೇ ಪ್ರೀತಿ ಇರ್ಬೋದು. ಬೆಂಗಳೂರಿಂದ ಗೋಕಾಕ ಸರ್ ಎಲ್ಲ ಕಡೆ ಬೆಂಗಳೂರು ಬಂತು, ದಿಲ್ಲಿ ಬಂತು. ಕಾಂಗ್ರೆಸ್ ತೋರ್ಸ್ಯಾರ ಅವ್ರು ಕರೆಕ್ಟ್, ಅವ್ರು ಹೇಳಿದ್ ಕರೆಕ್ಟ್. 1 ವರ್ಷನಾಗ ತೋರ್ಸ್ಯಾರ, ಅವ್ರು ಏನ್ ತೋರಿಸ್ಬೇಕು 1 ವರ್ಷ ತೋರ್ಸಿದಾರ ಅವ್ರಿಗೆ. ಅದು ಹೇಳಿದ್ದಕ್ಕೆ ನಿಜ ಇದೆ. ಅವ್ರಿಗೆ ಬೆಳಗಾವಿ ಮಹಾನಗರ ಪಾಲಿಕೆ ಎಲೆಕ್ಷನ್ಗೆ ದಿನಾಂಕ ಫಿಕ್ಸ್ ಆಗ್ತಿದ್ದಂತೆ ರಾಜಕೀಯ ಜಿದ್ದಾಜಿದ್ದಿನ ಹೋರಾಟಕ್ಕೆ ವೇದಿಕೆ ಸಿದ್ಧವಾಗಿದೆ. ಜಾರಕಿಹೊಳಿ ಕತ್ತಿ ಫ್ಯಾಮಿಲಿಗೆ ಟಕ್ಕರ್ ಕೊಡ್ಲಿಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪಣ ತೊಟ್ಟಿದ್ದಾರಂತೆ. ಅದೇ ಡಿಸೆಂಬರ್ನಲ್ಲಿ ವಿಧಾನ ಪರಿಷತ್ ಚುನಾವಣೆ ನಡೆಯುವಂತ ಸಾಧ್ಯತೆ ಇದೆ. ಪಾಲಿಕೆ ಹಾಗೂ ಪರಿಷತ್ 2 ಕಡೆ ಪಾರುಪತ್ಯವನ್ನ ಸಾಧಿಸಲಿಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಸರತ್ತನ್ನ ನಡೆಸಿದ್ದಾರಂತೆ. 2 ಕಾಂಗ್ರೆಸ್ಗೆ ಸಿಗುವಂತ 1 ಸ್ಥಾನದ ಮೇಲೆ ಹೆಬ್ಬಾಳ್ಕರ್ ಕಣ್ಣಿಟ್ಟಿದ್ದಾರೆ. ತಮ್ಮ ಚನ್ನರಾಜ್ ಹಟ್ಟಿಹೊಳಿಗೆ ಟಿಕೆಟ್ ಕೊಡಿಸಲಿಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರಂತೆ. ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನ ಕಬಕ ಗ್ರಾಮದಲ್ಲಿ ಸ್ವಾತಂತ್ರ್ಯ ರಥಕ್ಕೆ ಅಡ್ಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ 3 ಎಸ್ಡಿಪಿಐ ಕಾರ್ಯಕರ್ತರನ್ನ ಬಂಧಿಸಲಾಗಿದೆ. ಅಲ್ಲದೆ 3ವರಿಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಧಿಸಿ ಆದೇಶವನ್ನು ಮಾಡಲಾಗಿದೆ. ಸ್ವಾತಂತ್ರ್ಯ ರಥಕ್ಕೆ ಅಡ್ಡಿಪಡಿಸಿದಂತ ಅಜೀಜ್ ಕೆ ಸಮೀರ್ ಅಬ್ದುಲ್ಲಾ ರೆಹಮಾನ್ಗೆ 14 ದಿನ ನ್ಯಾಯಾಂಗ ಬಂಧನವನ್ನು ಆದೇಶ ಮಾಡಲಾಗಿದೆ. ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವ ವಿ ಸೋಮಣ್ಣಗೆ ರೈತರು ಪ್ರತಿಭಟನೆಯ ಬಿಸಿಯನ್ನ ಮುಟ್ಟಿಸಿದ್ದಾರೆ. ಅಧಿಕಾರಿಗಳ ಕೈ ಕಟ್ಟಿ ಹಾಕಿದ್ದೀರಿ ಅಂತ ಉಸ್ತುವಾರಿ ಸಚಿವ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ನೀರಾವರಿ ಸಮಸ್ಯೆ ಬಗೆಹರಿತಾ ಇಲ್ಲ ಅಂತ ರಾಯಚೂರಿನ ಕೃಷಿ ವಿವಿ ಆಡಿಟೋರಿಯಂ ಹಾಲ್ನಲ್ಲಿ ನಡೆದಂತ ಸಭೆಯಲ್ಲಿ ರೈತರು ಗದ್ದಲವನ್ನು ಎಬ್ಬಿಸಿದರು. ಕಳಸಾ ಬಂಡೂರಿ ಸೇರಿದಂತೆ ಎಲ್ಲಾ ನೀರಾವರಿ ಯೋಜನೆ ಅನುಷ್ಠಾನಕ್ಕೆ ನಮ್ಮ ಸರ್ಕಾರ ಬದ್ಧವಿದೆ ಅಂತ ಜಲಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದಂತ ಕಾರಜೋಳ ಕಳಸಾ ಬಂಡೂರಿ, ಕೃಷ್ಣಾ ಮೇಲ್ದಂಡೆ, ಮೇಕೆದಾಟು, ಅಪ್ಪರ್ ಭದ್ರಾ ಸೇರಿದಂತೆ ಎಲ್ಲಾ ಯೋಜನೆ ಅನುಷ್ಠಾನಕ್ಕೆ ನಮ್ಮ ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೆ. ಆದರೆ 2-3 ಯೋಜನೆಗಳು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇವೆ ಅಂತ ಹೇಳಿದ್ದಾರೆ.
ಶಾಸಕ ಸತೀಶ್ ರೆಡ್ಡಿ ಕಾರುಗಳಿಗೆ ಬೆಂಕಿ ಇಟ್ಟಂತ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೊಳಪಡಿಸಲಾಗಿದೆ. 3 ಆರೋಪಿಗಳನ್ನು ಪರಪ್ಪನ ಅಗ್ರಹಾರ ಜೈಲಿಗೆ ಹಾಕಲಾಗಿದ್ದು ಹೆಚ್ಚಿನ ವಿಚಾರಣೆಗಾಗಿ ಇಂದು ಮತ್ತೆ ಆರೋಪಿಗಳನ್ನು ವಶಕ್ಕೆ ಪಡೆಯಲು ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ 13 ವರ್ಷದ ಬಾಲಕಿ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಲಕಿ ಮನೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಶ್ರೀರಾಮುಲು ಭೇಟಿಯನ್ನು ನೀಡಿದ್ರು. ಈ ವೇಳೆ ಸಚಿವ ರಾಮುಲು ಬಾಲಕಿ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿದರು. ಸಚಿವರ ಎದುರೇ ಬಾಲಕಿ ಪೋಷಕರು ಕಣ್ಣೀರಿಟ್ಟರು. ಮನೆಯಲ್ಲೇ ಮದುವೆ ಆದಂತೆ ನಟಿಸಿ ಹಣ ಒಡವೆ ಎಗರಿಸಿ ಖತರ್ನಾಕ್ ಕಳ್ಳ ಎಸ್ಕೇಪ್ ಆಗಿದ್ದಾನೆ. ಕುಖ್ಯಾತ ರೌಡಿ ಶೀಟರ್ ಕಮ್ ರಾಬರ್ ಕುಣಿಗಲ್ ಗಿರಿ ಅಣ್ಣ ಹರೀಶ್ನಿಂದ ಕೃತ್ಯ ನಡೆದಿದೆ ಅಂತ ಹೇಳಲಾಗಿದೆ. ರಾಜಗೋಪಾಲನಗರ ನಿವಾಸಿಯಾಗಿರುವಂಥ ಯುವತಿಗೆ ಪ್ರೀತಿ ಹೆಸರಲ್ಲಿ ಹರೀಶ್ ಹಿಂದೆ ಬಿದ್ದಿದ್ದ. ಬಳಿಕ ನಿನ್ನನ್ನೇ ಮದುವೆ ಆಗುತ್ತೇನೆ ಅಂತ ಮನೆಯಲ್ಲೇ ತಾಳಿ ಕಟ್ಟಿ ಗಂಡನಂತೆ ನಟಿಸಿದ್ದ. ನಂತರ ಯುವತಿ ಬಳಿ ಇದ್ದಂಥ 180 ಗ್ರಾಂ ಚಿನ್ನಾಭರಣ 2.5 ಲಕ್ಷ ನಗದು ಹಣವನ್ನು ದೋಚಿ ಎಸ್ಕೇಪ್ ಆಗಿದ್ದಾನೆ. ಮೋಸ ಹೋದಂಥ ಯುವತಿ ಕುಣಿಗಲ್ ಗಿರಿ ಹಾಗೂ ಆತನ ಅಣ್ಣ ಹರೀಶ್ ವಿರುದ್ಧ ರಾಜಗೋಪಾಲನಗರ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ.